ಪೊಲೀಸರ ಹೆಸರೇಳಿ ಬೆದರಿಸಿದ್ದಕ್ಕೆ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾಗಿರುವಂತಹ ಆರೋಪ ಕೇಳಿಬಂದಿದೆ. ಮನೆಯಲ್ಲಿಯೇ ಡ್ರೈವರ್ ಶಿವಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದ ಬಳಿ ಈ ಘಟನೆಯಾಗಿದೆ. ಕುಡಿದ ಮತ್ತಿನಲ್ಲಿ ಬ್ಯಾನರ್ ಅನ್ನ ಹರಿದಿದ್ದಕ್ಕೆ ಮೃತಪಟ್ಟಿರುವಂತಹ ಶಿವು ಜೊತೆ ಅಯ್ಯಪ್ಪ ಕಿರಿಕನ್ನ ಮಾಡಿಕೊಂಡಿದ್ದ. ಈ ಅಯ್ಯಪ್ಪನಿಗೆ ಸಂಬಂಧಪಟ್ಟಂತಹ ಬ್ಯಾನರ್ ಅನ್ನ ಕುಡಿದ ಅಮಲಿನಲ್ಲಿ ಶಿವಕುಮಾರ್ ಹರಿದಾಕಿದ್ರು. ಇದೇ ವಿಚಾರಕ್ಕೆ ಗಲಾಟೆಯಾಗಿತ್ತು ಅಯ್ಯಪ್ಪ ಹಾಗೂ ಮೃತಪಟ್ಟಿರುವಂತಹ ವ್ಯಕ್ತಿ ಶಿವು ನಡುವೆ. ಪೊಲೀಸರನ್ನ ಮುಂದಿಟ್ಕೊಂಡು ಅಯ್ಯಪ್ಪ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ. ಬರೋಬ್ಬರಿ 2 ಲಕ್ಷ ಹಣವನ್ನ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ ಒಂದು ಬ್ಯಾನರ್ ಹರಿದಿದ್ದಕ್ಕೆ. ಇದರಿಂದ ಹೆದರಿದಂತಹ ಮೃತಪಟ್ಟಿರುವಂತಹ ಶಿವು ಮನೆ ಬಿಟ್ಟು ಹೋಗಿದ್ದ. ಮತ್ತೆ 2 ಲಕ್ಷ ಹಣ ಕೊಡುವಂತೆ ಅಯ್ಯಪ್ಪ ಪೊಲೀಸರ ಹೆಸರೇಳಿ ಪದೇ ಪದೇ ಕರೆ ಮಾಡಿ ಪೀಡಿಸಿದ್ದಾನೆ. ಯಾವಾಗ ಆತ ಪೊಲೀಸರ ಹೆಸರೇಳಿದ್ನೋ ಇದರಿಂದ ಹೆದರಿದಂತಹ ಶಿವಕುಮಾರ್ ತಮ್ಮ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬ್ಯಾನರ್ ಅನ್ನ ಹರಿದ ವಿಚಾರಕ್ಕೆ ಗಲಾಟೆಯಾಗಿದ್ದು ಇದೀಗ ಶಿವಕುಮಾರ್ ಎನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕುಡಿದಿದ್ದಂತಹ ಹಮ್ಮಲಿನಲ್ಲಿ ಬ್ಯಾನರ್ ಅನ್ನ ಹರಿದಾಕಿದ್ರು. ಆ ಬ್ಯಾನರ್ ವಿಚಾರಕ್ಕೆ ಅಯ್ಯಪ್ಪ ಹಾಗೂ ಶಿವಕುಮಾರ್ ನಡುವೆ ಗಲಾಟೆಯಾಗಿತ್ತು, ಜಗಳ ಆಗಿತ್ತು. ಅದಾದ ನಂತರ ಈ ಅಯ್ಯಪ್ಪ ಪೊಲೀಸರನ್ನ ಮುಂದೆ ಇಟ್ಕೊಂಡು ಪೊಲೀಸರ ಹೆಸರೇಳಿ ಶಿವಕುಮಾರ್ಗೆ ಬೆದರಿಕೆಯನ್ನ ಹಾಕಿದ್ದ. ಜೊತೆಗೆ ಬ್ಯಾನರ್ ಹರಿದಿದ್ನಲ್ಲ ಅದಕ್ಕೆ ಪೊಲೀಸರನ್ನ ಮುಂದೆ ಇಟ್ಕೊಂಡು 2 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡಿದ್ದ. ಇದೇ ವಿಚಾರಕ್ಕೆ ಯಾವಾಗ ಪೊಲೀಸರನ್ನ ಹೆಸರು ಹೇಳಿ ಹೆದರಿಸಿದ್ರೋ ಅದರಿಂದ ಹೆದರಿದಂತಹ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಪೊಲೀಸರ ಹೆಸರು ಹೇಳಿ ಹೆದರಿಸಿದ್ದಕ್ಕೆ ಯುವಕನೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೇವಲ ಒಂದು ಬ್ಯಾನರ್ ಹರಿದಿದ್ದಕ್ಕೆ 2 ಲಕ್ಷ ಡಿಮ್ಯಾಂಡ್ ಮಾಡಿದ್ನ ಅಯ್ಯಪ್ಪ ಎನ್ನುವಂತಹ ವ್ಯಕ್ತಿ ಶಿವಕುಮಾರ್. ಪ್ರದೇಶ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಗುಲ್ಬರ್ಗ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಯಲ್ಲಿ ಸುಮಾರು 26 ವರ್ಷದ ಕ್ಯಾಬ್ ಚಾಲಕನಾಗಿದ್ದಂತಹ ಯುವಕ ಶಿವಕುಮಾರ್ ಮನೆಯಲ್ಲಿ ಆತ್ಮಹತ್ಯೆಗೆ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂತದ್ದು. ಈತ ಕಳೆದ 2 ದಿನಗಳ ಹಿಂದೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗುಲ್ಬರ್ಗ ಕಾಲೋನಿಯಲ್ಲಿ ದಲಿತ ಮುಖಂಡರೊಬ್ಬರ ಹುಟ್ಟುಹಬ್ಬಕ್ಕೆ ಶುಭ ಕೋರಿಕೆಯಲ್ಲಿ ಹಾಕಿದ್ದಂತ ಬ್ಯಾನರ್ ಹರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಆ ಭಾಗದಲ್ಲಿ ದಲಿತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಅಯ್ಯಪ್ಪ ಎನ್ನುವಂತ ವ್ಯಕ್ತಿ ಏನಿರ್ತಾನೆ ಈತ ಮೃತ ಶಿವಕುಮಾರ್ಗೆ ಈತ ಧಮಕಿಯನ್ನ ಹಾಕಿರುವಂತದ್ದು. ಅಂದ್ರೆ ನೀನು ಬ್ಯಾನರ್ ಅನ್ನ ಹಾಡ್ತಿದ್ಯಾ, ನಿನ್ನ ವಿರುದ್ಧವಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೀನಿ, ಪೊಲೀಸರು ನಿನ್ನನ್ನು ವಿಚಾರಿಸ್ಕೊಳ್ತಾರೆ, ನೀನು ಬ್ಯಾನರ್ನ ಏನ್ ಅರ್ಧ ಹಾಕಿದ್ಯಾ ಅದಕ್ಕೆ ಸಂಬಂಧಪಟ್ಟಂತ 2 ಲಕ್ಷ ಹಣವನ್ನ ಕೊಡ್ಬೇಕು ಅಂತೇಳಿ ಆತ ಬೆದರಿಕೆ ಹಾಕಿದ್ದ ಅನ್ನೋ ಆರೋಪವನ್ನ ಸದ್ಯ ಕುಟುಂಬಸ್ಥರು ಮಾಡ್ತಿರುವಂತದ್ದು. ಸದ್ಯ ಶಿವಕುಮಾರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು UDR ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅವರ ಮೃತ ಶಿವಕುಮಾರ್ ಅವರ ತಾಯಿ ಮತ್ತು ಸಹೋದರಿ ಏನಿದ್ದಾರೆ ಆತನೇ ಬ್ಯಾನರ್ ಅನ್ನ ಹರಿದಿದ್ದಾಗಿ ಒಪ್ಕೊಂಡಿದ್ರು ಸಹ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಪೊಲೀಸರು ಕೈಯಲ್ಲಿ ಸರಿಯಾದಂತ ರೀತಿಯಲ್ಲಿ ಪಾಠವನ್ನ ಕಲಿಸ್ತೀವಿ ಅಂತೇಳಿ ಧಮಕಿಯನ್ನ ಆಗಿದೆ. ಹೀಗಾಗಿ ಆತ 4 ದಿನಗಳಿಂದ ಮನೆಯನ್ನ ಬಿಟ್ಟೋಗಿದ್ದ. ಈ ಪ್ರಕರಣದಿಂದ ನೊಂದು ಆತ ಭಯ ಪಟ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಮಾಡ್ಕೊಂಡಿದ್ದಾನೆ. ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಳ್ದೇನೆ ಮನೆ ಬಳಿ ಕೂಡ ಬರ್ತಿದ್ದು. ಯಾವಾಗ ಪೊಲೀಸ್ ಅಧಿಕಾರಿಗಳು ಮನೆ ಬಳಿ ಬರ್ತಿದ್ದು ಆಗ ಭಯಬಿದ್ದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾನೆ ಅನ್ನೋ ಮಾತನ್ನ ಕುಟುಂಬಸ್ಥರು ಹೇಳ್ತಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.